ಸರ್ ವೆಹಿಕಲ್ ಟ್ಯಾಕ್ಸ್ ಇನ್ವಾಯ್ಸ್ ಸಿ ಬಸವರಾಜು ನಿಮ್ಮ ಹೆಸರು ಪ್ಲಸ್ ವೆಹಿಕಲ್ ಚಾರ್ಸಿ ನಂಬರ್ ಅಂದ್ರೆ ಇಂಜಿನ್ ನಂಬರ್ ಅಂದ್ರೆ ರೆಸಿಡೆನ್ಷಿಯಲ್ ಅಡ್ರೆಸ್ ಇದರಲ್ಲೇ ಮೆನ್ಷನ್ ಆಗಿರುತ್ತೆ ಓಕೆನಾ ಎಕ್ಸ್ಟರ್ನಲ್ ಪ್ರೈಸ್ ಮಾತ್ರನೇ ಟ್ಯಾಕ್ಸ್ ಇನ್ವಾಯ್ಸ್ ಬರೋದು ಇನ್ಶೂರೆನ್ಸ್ ಫಸ್ಟ್ 1 year ಫಸ್ಟ್ ಪಾರ್ಟಿ ಅಪ್ ಟು 2025 ಅಂಡ್ ಥರ್ಡ್ ಪಾರ್ಟಿ ಅಪ್ ಟು 2029 ಇರುತ್ತೆ ನಿಮಗೆ 5 years ಆಡ್ ಅಂಡ್ ಕವರೇಜಸ್ ಅಲ್ಲಿ ಇಲ್ಲೇ ಮೆನ್ಷನ್ ಮಾಡಿರ್ತೀವಿ ಇಂಜಿನ್ ಪ್ರೊಟೆಕ್ಷನ್ ನಿಲ್ ಡಿಪ್ ಅಂಡ್ ರಿಟರ್ನ್ ಟು ಇನ್ವಾಯ್ಸ್ ಓಕೆನಾ ಬಟ್ ಎವ್ರಿ ಇಯರ್ ನೀವು ಬಂದ್ಬಿಟ್ಟು ಫಸ್ಟ್ ಪಾರ್ಟಿಗೆ ರಿನ್ಯೂವಲ್ ಮಾಡಲೇಬೇಕು ಇನ್ಶೂರೆನ್ಸ್ ಸಪೋಸ್ ಇಂಜಿನ್ ಪ್ರೊಟೆಕ್ಷನ್ 3 years ಇರ್ತದಲ್ವಾ ಇಂಜಿನ್ ಪ್ರೊಟೆಕ್ಷನ್ ಅನ್ನೋದು ಬಂದ್ಬಿಟ್ಟು ನಿಮ್ಗೆ ಸಪೋಸ್ ಏನಾದ್ರು ಈ ಫ್ಲಡ್ ಏನಾದ್ರು ಆಗ್ತಾ ಇರುತ್ತಲ್ಲ ಆ ಟೈಮ್ ಅಲ್ಲಿ ವಾಟರ್ ಏನಾದ್ರು ಸೈಲೆನ್ಸರ್ ಒಳಗಡೆ ಹೋಗಿ ಇಂಜಿನ್ ಗೆ ಪ್ರಾಬ್ಲಮ್ ಆಯ್ತು ಅಂದ್ರೆ ಅಂಡರ್ ಇನ್ಶೂರೆನ್ಸ್ ಅಲ್ಲಿ ಕೂಡ ನಾವು ಇಂಜಿನ್ ಗೆ ಕ್ಲೈಮ್ ಮಾಡ್ಕೋಬಹುದು ಅಂತ ಅದಕ್ಕೆ ಇಂಜಿನ್ ಪ್ರೊಟೆಕ್ಷನ್ ಕೊಡೋದು ಹೌದು 1 year ಕಂಪ್ನಿಯಿಂದ ಕೊಡೋದು 3 years ಆಫ್ ಇಂಜಿನ್ ವಾರಂಟಿ 30,000 ಕಿಲೋಮೀಟರ್ ಅಡಿಷನಲ್ ಎಕ್ಸ್ಟ್ರಾ 2 years ಪ್ಲಸ್ 20,000 ಕಿಲೋಮೀಟರ್ ಅವಾಗ ಟೋಟಲ್ 5 years 50,000 ಕಿಲೋಮೀಟರ್ ಬರುತ್ತೆ ನಿಮಗೆ ಅದು ಸಪರೇಟ್ ನಾನು ತೋರಿಸ್ತೀನಿ ನಿಮಗೆ ಫಸ್ಟ್ ಸರ್ವಿಸ್ 500 ಕಿಲೋಮೀಟರ್ 45 days ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್ ಸೆಕೆಂಡ್ ಸರ್ವಿಸ್ 5,000 ಕಿಲೋಮೀಟರ್ 6 months ಥರ್ಡ್ ಸರ್ವಿಸ್ 10,000 ಕಿಲೋಮೀಟರ್ 12 months ಫೋರ್ತ್ ಸರ್ವಿಸ್ 15,000 ಕಿಲೋಮೀಟರ್ 18 months ರಿಮೈನಿಂಗ್ ಆಲ್ ಪೇಡ್ ಸರ್ವಿಸ್ ನಿಮಗೆ ಓಕೆನಾ ಇಂಜಿನ್ ಆಯಿಲ್ ಮತ್ತೆ ಚೈನ್ ಲೂಬ್ರಿಕೇಶನ್ ಮತ್ತೆ ಕನ್ಸ್ಯೂಮಬಲ್ ಚಾರ್ಜಸ್ ಇರುತ್ತೆ ವಾಟರ್ ವಾಶ್ ಲೇಬರ್ ಮಾತ್ರನೇ ಫ್ರೀ ಬರೋದು ನಿಮಗೆ ಸೋರ್ಸಲ್ ಅಸಿಸ್ಟೆಂಟ್ ಕಾಲ್ ಫ್ರೀ ನಂಬರ್ 24/7 ರೋಡ್ ಪ್ಯಾನ್ ಇಂಡಿಯಾ ನೆಟ್ವರ್ಕ್ ಏರಿಯಾ ಸರ್ ಓಕೆನಾ ಎನಿ ಟೈಮ್ ಸಪೋಸ್ ಏನಾದ್ರು ವೆಹಿಕಲ್ ಪಂಚರ್ ಆಯ್ತು ಇಲ್ಲ ಫ್ಯೂಲ್ ಎಂಟಿನೇ ಆಯ್ತು ವೆಹಿಕಲ್ ಸ್ಟಾರ್ಟ್ ಆಗ್ತಾ ಇಲ್ಲ ಜಂಪ್ ಸ್ಟಾರ್ಟ್ ಮಾಡ್ಬೇಕಂದ್ರೂ ಬಂದು ನಿಮ್ಗೆ ಅದೇ ಅಸಿಸ್ಟ್ ಮಾಡ್ಕೊಡ್ತಾರೆ ನೀವು ಕೀ ಆನ್ ಮಾಡಿದೆ ಓಕೆನಾ ಸರ್ ಇಗ್ನಿಷನ್ ಆನ್ ವೆಹಿಕಲ್ದು ಸೆಲ್ಫ್ ಸ್ಟಾರ್ಟ್ ಇದರಲ್ಲೇ ಇರುತ್ತೆ ನೀವು ಸೆಲ್ಫ್ ತೆಗೆಯುವಾಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಈಗ ರೇಸ್ ಮಾಡ್ತಾರೆ ಆಗಲ್ಲ ಅವಾಗ ಜಸ್ಟ್ 1 ಕ್ಲಿಕ್ ಅಷ್ಟೇ ಸ್ಟಾರ್ಟ್ ಆಗುತ್ತೆ ಪಾರ್ಕಿಂಗ್ ಇಂಡಿಕೇಟರ್ಸ್ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಬರುತ್ತೆ ಟೋಟಲ್ 4 ಇಂಡಿಕೇಟರ್ಸ್ ಆಫ್ ರೈಟ್ ಸೈಡ್ ಇಂಡಿಕೇಟರ್ ಫ್ರಂಟ್ ಮತ್ತೆ ಬ್ಯಾಕ್ ಲೆಫ್ಟ್ ಸೈಡ್ ಇಂಡಿಕೇಶನ್ ಫ್ರಂಟ್ ಮತ್ತೆ ಬ್ಯಾಕ್ ಸೆಂಟರ್ ಆಫ್ ಆರನ್ ಹೈ ಬೀಮು ಲೋ ಬೀಮಲ್ ಮಾತ್ರ ಪಾಸಿಂಗ್ ಲೈಟ್ ಬರೋದು ನಿಮ್ಗೆ ಹೈ ಬೀಮಲ್ ಬರಲ್ಲ ಇದು ಪಾಸಿಂಗ್ ಓಕೆನಾ ಇದು ಇನ್ಫಾರ್ಮೇಶನ್ ಬಟನ್ ಇಲ್ಲಿದೆ ನೋಡಿ ಇದು ಇನ್ಫಾರ್ಮೇಶನ್ ಬಟನ್ ಸರ್ ನಿಮಗೆ ಓಕೆನಾ ಈ ಇನ್ಫಾರ್ಮೇಶನ್ ಬಟನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ಚೇಂಜ್ ಆಗುತ್ತೆ ನಿಮಗೆ ಡೇಟ್ ಟೈಮ್ ಅಡ್ಜಸ್ಟ್ ಮಾಡ್ಕೋಬಹುದು ಮತ್ತೆ ಓಡೋಮೀಟರ್ ಟ್ರಿಪ್ 1 ಟ್ರಿಪ್ 2 ಬಂದ್ಬಿಟ್ಟು ಮೈಲೇಜ್ ಚೆಕಿಂಗ್ ಪರ್ಪಸ್ಗೆ ಪ್ಲಸ್ ಟ್ರಿಪ್ ಎಫ್ ಅನ್ನೋದು ಬಂದ್ಬಿಟ್ಟು ರಿಸರ್ವ್ ಇಂಡಿಕೇಶನ್ ನಾರ್ಮಲ್ ಇವಾಗ ನೋಡಿ ಎಕ್ಸಾಂಪಲ್ ನೀವು ಫುಲ್ ಟ್ಯಾಂಕ್ ಮಾಡಿರ್ತೀರ ಪೆಟ್ರೋಲ್ ಅವಾಗ ಓಡೋಮೀಟರ್ ಅಲ್ಲಿ ಇರುತ್ತೆ ಸಪೋಸ್ ಏನಾದ್ರು ರಿಸರ್ವ್ ಬಂತು ಅಂದ್ರೆ ವಿತೌಟ್ ಈ ಇನ್ಫಾರ್ಮೇಶನ್ ಬಟನ್ ನೀವು ಕ್ಲಿಕ್ ಮಾಡಕ್ ಮುಂಚೆನೆ ಇಲ್ಲಿ ಟ್ರಿಪ್ ಎಫ್ ಇಂಡಿಕೇಶನ್ ತೋರಿಸ್ಬಿಡತ್ತೆ ನಿಮ್ಗೆ ಅವಾಗ ನೀವು ಅಸ್ಯೂಮ್ಷನ್ ಮಾಡ್ಕೋಬೇಕು 4 ಲೀಟರ್ಸ್ ರಿಸರ್ವ್ ಅಲ್ಲಿ ಪೆಟ್ರೋಲ್ ಇದೆ ಅಂತ ಹೇಳ್ಬೇಕು ಅವಾಗ ನಿಯರೆಸ್ಟ್ ಪೆಟ್ರೋಲ್ ಬಂಕ್ ಅಲ್ಲಿ ಪೆಟ್ರೋಲ್ ನೀವು ಫಿಲ್ ಮಾಡ್ಕೋಬೇಕು ಪ್ಲಸ್ ವೆಹಿಕಲ್ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಬರುತ್ತೆ ಸಪೋಸ್ ವೆಹಿಕಲ್ ಸೈಡ್ ಸ್ಟ್ಯಾಂಡ್ ಅಲ್ಲಿ ಇದೆ ನೀವು ಮರ್ತೋಗಿರ್ತೀರಾ ಸೈಡ್ ಸ್ಟ್ಯಾಂಡ್ ತೆಗೆಯೋದು ಸಪೋಸ್ ಏನ್ ಮಾಡ್ತೀರಾ ಅಂದ್ರೆ ವೆಹಿಕಲ್ ಗೇರ್ ಹಾಕಿದ ತಕ್ಷಣ ವೆಹಿಕಲ್ ಆಫ್ ಆಗುತ್ತೆ ಪ್ಲಸ್ ನಿಮ್ಗೆ ಸ್ಟಾರ್ಟ್ ಆಗಲ್ಲ ಯಾವ್ದು ರಿಮೂವ್ ದಿ ಸೈಡ್ ಸ್ಟ್ಯಾಂಡ್ ರಿಮೂವ್ ಮಾಡಿದ್ರೆ ಸ್ಟಾರ್ಟ್ ಆಗೋದು ಇಲ್ಲಾಂದ್ರೆ ಸ್ಟಾರ್ಟ್ ಆಗಲ್ಲ ಸೈಡ್ ಲಾಕ್ ಇದ್ರಲ್ಲೇ ಕೊಟ್ಟವ್ರೆ ಪ್ರೀವಿಯಸ್ ಹಳೆ ಮಾಡೆಲ್ ಎಲ್ಲ ನೋಡಿದ್ರೆ ಸೈಡ್ ಲಾಕ್ ಇಲ್ಲಿ ಬರುತ್ತೆ ಬಟ್ ಇವಾಗ ಇದ್ರಲ್ಲಿ ಕೊಟ್ಟವ್ರೆ ನಿಮ್ಗೆ ಇದು ಟೂಲ್ ಕಿಟ್ ಬಾಕ್ಸ್ ಟೂಲ್ ಕಿಟ್ ಪೊಲ್ಯೂಷನ್ ಸರ್ಟಿಫಿಕೇಟ್ ಫ್ರಮ್ ದ ಡೇಟ್ ಆಫ್ ಇನ್ವಾಯ್ಸ್ ಇಂದ 6 months ವರೆಗೂ ವ್ಯಾಲಿಡಿಟಿ 6 months ಆದ್ಮೇಲೆ ನೀವು ರಿನ್ಯೂವಲ್ ಮಾಡ್ಕೋಬೇಕು ಇದು ಬ್ಯಾಟ್ರಿ ಕನೆಕ್ಷನ್ ಸಪೋಸ್ ಏನಾದ್ರು ನೀವು ವೆಹಿಕಲ್ ಪಾರ್ಕ್ ಮಾಡಿಬಿಟ್ಟು ಮನೆ ಒಳಗಡೆ 1 week ಇಲ್ಲ 15 days ಆತರ ಎಲ್ಲಾದ್ರೂ ಊರ್ಗೆ ಆತರ ಏನಾದ್ರು ಹೋಗ್ತೀನಿ ಅಂದ್ರೆ ಅವಾಗ ಬ್ಯಾಟ್ರಿ ಡಿಸ್ಕನೆಕ್ಟ್ ಮಾಡ್ಬಿಟ್ರೆ ನಿಮ್ಗೆ ಅದರಲ್ಲಿ ಅಡ್ವಾಂಟೇಜ್ ಏನಂದ್ರೆ ಬ್ಯಾಟ್ರಿ ಡ್ರೈನ್ ಆಗಲ್ಲ ಓಕೆನಾ ಬಂದ್ಮೇಲೆ ನೀವು ಫಿಟ್ ಮಾಡ್ಕೋಬಹುದು ಇದು ಫ್ಯೂಸ್ ಬಾಕ್ಸ್ ಇದು ಎಕ್ಸ್ಟ್ರಾ ಫ್ಯೂಸಸ್ ಇದ್ರಲ್ಲೇ ಇರುತ್ತೆ ಓಕೆನಾ ಡಾಕ್ಯುಮೆಂಟ್ಸ್ ಇಕ್ಕೋದು ಇದ್ರಲ್ಲಿ ಇಕ್ಕೋಬಹುದು ಇದ್ರಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೋಬಹುದು ನೀವು ಓಕೆನಾ
ಗಾಡಿ ಬರ್ದಿರೋರು ಗಾಡಿ ಎಲ್ಲ ಓಡಿಸ್ತಿದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಇದೊಂದೇ ಮಾಸ್ಟರ್ ಪೀಸ್.